ಕಲಬುರಗಿ ನಗರ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ನಮ್ಮ ಕರ್ನಾಟಕ ಸೇನೆ ವತಿಯಿಂದ ನಕಲಿ ವೈದ್ಯರ ವಿರುದ್ಧ ಪ್ರತಿಭಟನೆ ಮಾಡಲಾಯಿತು. ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪ್ರತಿಭಟನೆ ಮಾಡಿ ಆಕ್ರೋಶವನ್ನ ಹೊರಹಾಕಿದ್ರು. ನಕಲಿ ವೈದ್ಯರಿಗೆ ಹೇಳಿ ಧಿಕ್ಕಾರ, ಕಾನೂನು ಉಲ್ಲಂಘನೆ ಮಾಡಿ ನಡೆಸುತ್ತಿರುವ ನಕಲಿ ವೈದ್ಯರಿಗೆ ಹೇಳಿ ಧಿಕ್ಕಾರ, ನಕಲಿ ವೈದ್ಯರಿಗೆ ಹೇಳಿ ಧಿಕ್ಕಾರ, ಬೇಕೇ ಬೇಕು. ಡಾಕ್ಟರ್ಗಳಿಗೆ ಹೇಳಿ ಧಿಕ್ಕಾರ, ಆರ್ಎಂಪಿ ಕಲ್ಕತ್ತಾ ಡಾಕ್ಟರ್ಗಳಿಗೆ ಹೇಳಿ ಧಿಕ್ಕಾರ, ಬೇಕೇ ಬೇಕು. ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಸೇನೆಯ ಜಿಲ್ಲಾಧ್ಯಕ್ಷರಾದ ಆನಂದ್ ದೊಡ್ಡಮನಿ ಸೇರಿದಂತೆ ಅನೇಕ ಮುಖಂಡರು ಮಾತನಾಡಿ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು, ಅಲ್ಲದೆ ತಾಲೂಕು ವೈದ್ಯಾಧಿಕಾರಿಗಳು ಮತ್ತು ಜಿಲ್ಲಾ ವೈದ್ಯಾಧಿಕಾರಿಗಳು ಕ್ರಮವನ್ನು ತೆಗೆದುಕೊಳ್ಳದೆ ಹೋದರೆ ಇನ್ನು ಹೆಚ್ಚಿನ ಉಗ್ರವಾದ ಹೋರಾಟ ಮಾಡಲಾಗುವುದು ಎಂದರು. ಈ ಹೋರಾಟ ಹಮ್ಮಿಕೊಳ್ಳಲಾಗಿದೆ. ವಿಷಯ ಏನಪ್ಪಾ ಅಂದ್ರೆ, ಸುಮಾರು ವರ್ಷಗಳಿಂದ ನಮ್ಮ ಹಳ್ಳಿಗಳಲ್ಲಿ ನಕಲಿ ವೈದ್ಯರ ಹಾವಳಿ ದಿನೇ ದಿನೇ ಹೆಚ್ಚಿಗೆ ಆಗ್ತಿದೆ. ಆ ವೈದ್ಯರುಗಳು ಅವರು ಶಿಕ್ಷಣ ಏನು 5ನೇ 6ನೇ ಮುಗಿಸಿದವ್ರು ಕೂಡ ಕ್ಲಿನಿಕ್ಗಳು ಹಾಕ್ಕೊಂಡು ನಮ್ಮ ಬಡ ಜನರಿಗೆ ವಂಚಿಸ್ತಾ ಇದ್ದಾರೆ. ನಮ್ಮ ಮುಗ್ಧ ಜನರ ಜೀವ ಜೊತೆ ಆಟ ಆಡ್ತಿದ್ದಾರೆ. ಅವರು ನೋಡುವ ಸುಮಾರು ಘಟನೆಗಳಾಗಿದ್ದಾವೆ ಹಳ್ಳಿಗಳಲ್ಲಿ. ಹೈ ಡೋಸ್ ಇಂಜೆಕ್ಷನ್ ಕೊಟ್ಬಿಟ್ಟು ಸುಮಾರು ಜನರು ಪ್ರಾಣ ಕಳ್ಕೊಂಡಿದ್ದಾರೆ. ಇದರ ವಿರುದ್ಧ ಸುಮಾರು ಸಲ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ, ಸಾಕ್ಷಿ ಸಮೇತವಾಗಿ ವಿಡಿಯೋಸ್ ಕೂಡ ಕೊಟ್ಟಿದ್ದೀವಿ. ಕೊಟ್ಟರು ಕೂಡ ಅವರು ಇದರ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ. ಸಂಪೂರ್ಣವಾಗಿ ಜಿಲ್ಲಾ ಆಡಳಿತ ಮತ್ತು ಆರೋಗ್ಯ ಜಿಲ್ಲಾಧಿಕಾರಿಗಳು ಇದರಲ್ಲಿ ವಿಫಲವಾಗ್ತಾ ಇದ್ದಾರೆ. ಏನು ಹೇಳ್ತಾರೆ, ಜಿಲ್ಲಾ ಆರೋಗ್ಯಾಧಿಕಾರಿಗಳು ಮೊದಲನೇದಾಗಿ ಫೋನೇ ರಿಸೀವ್ ಮಾಡಲ್ಲ. ಏನಾದರೂ ಸಮಸ್ಯೆಗಳಿದ್ದರೆ ಫೋನ್ ಮಾಡಿದಾಗ ಮೊದಲನೇದಾಗಿ ಫೋನ್ ರಿಸೀವ್ ಮಾಡಲ್ಲ. ಅವ್ರಿಗೆ ಸರ್ಕಾರ ಫೋನ್ ಎದಕ್ಕೆ ಕೊಡುತ್ತೋ ಅಥವಾ ಸರ್ಕಾರ ಮೊಬೈಲ್ ಬಿಲ್ ಯಾಕೆ ಕಟ್ತೋ ಗೊತ್ತಿಲ್ಲ. ನಾವು ಅವ್ರ ಅಪ್ಪನ ಮೊಬೈಲ್ ಅಂತೂ ಅವ್ರ ಅಪ್ಪನಿಂದಂತೂ ಕಟ್ಟಲ್ಲ, ಅವ್ರು ಸರ್ಕಾರ ಕಟ್ಟುತ್ತದು. ಅವ್ರಿಗೆ ಮೊಬೈಲ್ ಎತ್ತ ತೊಂದರೆ ಏನಂತ ಕೇಳ್ತೀವಿ. ಮತ್ತು ಇನ್ನೊಂದು, ನೀವು ಹಿಂಗೆ ನಕಲಿ ವೈದ್ಯರ ಹಾವಳಿ ಈ ಊರಲ್ಲಿ ಇದೆ ಅಂತ ಹೇಳಿದಾಗ ನೀವು ರೈಟಿಂಗಲ್ಲಿ ಕೊಡಿ ನಮಗೆ ಬಂದಂತ ಹೇಳ್ತಾರೆ ಅವರು. ಅಲ್ಲಿ ಸ್ಪಾಟಲ್ಲಿ ನಾವು ಹೋಗಿರ್ತೀವಿ, ಇಂಥಲ್ಲಿ ಇದೆ ನಕಲಿ ಕ್ಲಿನಿಕ್ ಅಂದರೆ ಅಲ್ಲಿಂದ ಬಂದು ನಾವು ಇವರಿಗೆ ರೈಟಿಂಗಲ್ಲಿ ಕೊಡಬೇಕಂತೆ. ಆಯಾಕೆ ಅಲ್ಲಿಗೆ ಬರೋಕ್ಕಾಗಲ್ವಾ? ಎಲ್ಲಾದರೂ ಯಾರಾದರೂ ಒಂದು ಕೊಲೆ ಆಗ್ತಾಯಿದ್ರೆ, ಸರ್ ಇಲ್ಲಿ ಕೊಲೆ ಆಗ್ತಾಯಿದೆ ಅಂತ ಫೋನ್ ಮಾಡಿದ್ರೆ ಬರ್ತಾರೆ, ಅಥವಾ ರೈಟಿಂಗಲ್ಲಿ ಸ್ಟೇಷನ್ ಕೊಡು ಅಂತ ಬಂದು ಹೇಳ್ತಾರೆ ಅವರು. ಅಲ್ಲಿ ಏನು ಮಾಡ್ತಾರೆ ಅವರು, ರೈಟಿಂಗಲ್ಲಿ ಕೊಡಿ ನೀವು ಬಂದುಬಿಟ್ಟು ಅಂತ ಹೇಳ್ತಾರೆ. ಅಲ್ಲಿಂದ ಇಲ್ಲಿಗೆ ಬಂದು ನಾವು ರೈಟಿಂಗಲ್ಲಿ ಕೊಟ್ಟಾಗ ಇವರೇ ಅವ್ರಿಗೆ ಮಾಹಿತಿ ಕೊಡ್ತಾರೆ, ಕೊಟ್ಬಿಟ್ಟು ಮುಚ್ಚಿಸ್ತಾರೆ. ನಾವು ಹೋಗ್ಬಿಟ್ಟು ಮುಚ್ಚಿದೆ ರೀ ಶಾಪ್, ನಾವೇನು ಕ್ಲಿನಿಕ್ ಮುಚ್ಚಿದೆ, ನಾವು ಏನು ಮಾಡೋಣ ಅಂತಾರೆ. ಏನು ಮಾಡೋಣ ಅಂದ್ರೆ, ನೀವು ಅಲ್ಲಿ ಯಾರು ನಡೆಸ್ತಾ ಇದ್ರೆ ಅವ್ರ ವಿರುದ್ಧ ಕ್ರಮ ಕೈಗೊಳ್ಬೇಕು. ನಿಮಗೆ ಸಿಗಲಿ ಅಂದರೆ ಪೊಲೀಸ್ ದೂರು ಕೊಡಬೇಕು. ಏನು ಮಾಡ್ತಾ ಇರೋರು ಅಂದರೆ, ಕೆಲವೊಂದು ಸಂಘಟನೆಗಳು ನಕಲಿ ವೈದ್ಯರ ಸಂಘಟನೆ ಕಟ್ಕೊಂಡ್ಬಿಟ್ಟು ಆ ಸಂಘಟನೆ ಅಧ್ಯಕ್ಷರ ಮೂಲಕ ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿಗೂ ಮತ್ತು ತಾಲೂಕು ಆರೋಗ್ಯ ಅಧಿಕಾರಿಗಳು ಮಾಮೂಲಿ ತಗೋತಾ ಇದ್ದಾರೆ. ಹಣ ತೆಗೆದುಕೊಂಡು ನಮ್ಮ ಮುಗ್ಧ ಜನರ ಜೀವನದ ಆಟ ಆಡ್ತಾ ಇದ್ದಾರೆ. ಭಾಳ ಹಳ್ಳಿಗಳಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರಿರಲ್ಲ. ಯಾಕಿರಲ್ಲಪ್ಪ ಅಂದರೆ, ಇಂಥ ನಕಲಿ ವೈದ್ಯರುಗಳಿಂದಾಗಿ ಇವತ್ತು ನೋಡ್ಬೋದು ಸರ್ಕಾರಿ ಶಾಲೆಗಳು ಮುಚ್ತಾ ಇವೆ. ಖಾಸಗಿ ಶಾಲೆಗಳಿಗೆ ನಾವು ಅವಕಾಶ ಕೊಟ್ಟು ನಮ್ಮ ಸರ್ಕಾರಿ ಶಾಲೆಗಳು ಮುಚ್ತಾ ಇವೆ. ಮುಂದೊಂದು ದಿನ ಇದೇ ರೀತಿ ಆದರೆ ಸರ್ಕಾರಿ ಎಲ್ಲ ಆಸ್ಪತ್ರೆಗಳು ಮುಚ್ತಾವೆ ಅಂತ ಹೇಳಿ ನಾವು ಹೇಳೋಕೆ ಇಷ್ಟಪಡ್ತೀವಿ. ಇನ್ನೊಂದು, ಈ ಹೋರಾಟ ನಾವು ಶಾಂತ ರೀತಿಯಿಂದ ಮಾಡ್ತಾ ಇದ್ದೀವಿ. ಇದಕ್ಕೆ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಮತ್ತು ಜಿಲ್ಲಾಡಳಿತ ಇದಕ್ಕೆ ಕಾನೂನುಬದ್ಧವಾಗಿ ಏನು KPME ಕರ್ನಾಟಕ ಖಾಸಗಿ ವೈದ್ಯಕೀಯ ಏನು ಹೇಳುತ್ತೆ ಅದು ರಿಜಿಸ್ಟ್ರೇಷನ್ ಮಾಡಬೇಕು ಅಂತ. ಆ ರಿಜಿಸ್ಟ್ರೇಷನ್ ಕೂಡ ಇಲ್ಲ. ಸುಮಾರು 3,000 ನಕಲಿ ಕ್ಲಿನಿಕ್ಗಳಿಗಂತ ಮಾಹಿತಿ ಇದೆ. ಇವ್ರಿಗೆ ಕೇಳಿದ್ರೆ ಅವರು 40 ಜನಕ್ಕೆ ನಾವು ಹಿಡಿದಿದ್ದೀವಿ, 40 ಜನಕ್ಕೆ ಫೈನ್ ಹಾಕಿದ್ದೀವಿ ಅಂತ ಹೇಳ್ತಾರೆ. ಫೈನ್ ಹಾಕಿ ಬಂದರೂ ಕೂಡ ಅವ್ರು ಮತ್ತೆ ಕ್ಲಿನಿಕ್ ತೆರೆದಿಟ್ಟು ಇದು ಮಾಡ್ತಾ ಇದ್ದಾರೆ. ಹಾಗಾಗಿ ಮುಂಬರ್ತಕ್ಕ ದಿನಗಳಲ್ಲಿ ನಾವು 4 ರಾಜ್ಯ ಹೆದ್ದಾರಿಗಳು ತಡೆದು ಹೋರಾಟ ಮಾಡ್ತೀವಿ. ಇದಕ್ಕೆ ತಡೆ ಹಿಡಿಲಿಲ್ಲ ಅಂದರೆ ಅಂತೇಳಿ ನಾವು ಎಚ್ಚರಿಕೆ ಕೊಡ್ತೀವಿ. ಆನಂದ್ ದೊಡ್ಡಮನಿ, ನಮ್ಮ ಕರ್ನಾಟಕ ಸೇನೆ ಜಿಲ್ಲಾಧ್ಯಕ್ಷ.
ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ. ಇವತ್ತಿನ ದಿವಸ ನಮ್ಮ ಕರ್ನಾಟಕ ಸೇನೆಯ ವತಿಯಿಂದ ನಮ್ಮ ಬಸವರಾಜ್ ಪಡಕೋಟೆ ಅಣ್ಣವರ ಆದೇಶದ ಮೇರೆಗೆ ನಾವು ಇವತ್ತು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಪ್ರತಿಭಟನೆಗೆ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ, ಎಲ್ಲರಿಗೂ ತಿಳಿದಿರುವ ವಿಚಾರ, ಹಳ್ಳಿಗಳಲ್ಲಿರ್ಬೋದು, ನಗರಾದ್ಯಂತ ಇರ್ಬೋದು, ಎಲ್ಲ ಬಡಾವಣೆಗಳಲ್ಲಿರ್ಬೋದು, ನಕಲಿ ವೈದ್ಯರು. ಯಾರಪ್ಪ ನಕಲಿ ವೈದ್ಯರು? ನಕಲಿ ವೈದ್ಯರು ಅಂದ್ರೆ ಯಾರೂ ಇಲ್ಲ. RMP ಡಾಕ್ಟ್ರುಗಳು ಅಂತಿದ್ರಲ್ಲ, ಅವರೇ ನಕಲಿ ವೈದ್ಯರು. ಹಳ್ಳಿಗಳಲ್ಲಿ ಕಲ್ಕತ್ತಾ ಡಾಕ್ಟ್ರುಗಳು ಅಂತ ಬಂದಾರಲ್ಲ, ಅವರೇ ನಕಲಿ ವೈದ್ಯರು. ಮತ್ತು ಯಾವುದೋ ಒಂದು ಡಿಗ್ರಿ ತೊಗೊಂಡು ಯಾವುದೋ ಒಂದು ಪ್ರಾಕ್ಟೀಸ್ ಮಾಡೋರೇ ನಕಲಿ ವೈದ್ಯರು. ಏನು ಮಾಡ್ತಾ ಇದ್ದಾರೆ? ಹಳ್ಳಿಗಳಲ್ಲಿ ಡಾಕ್ಟ್ರುಗಳು ಬರಲ್ಲ, MBBS ಡಾಕ್ಟ್ರುಗಳು ಇಲ್ಲಾರು ಬರ್ತಾರೆ, ನಾವು ಸೇವೆ ಮಾಡತ್ತೀವಿ, ಕಡಿಮೆ ವೆಚ್ಚದಾಗ ಸೇವೆ ಮಾಡ್ತೀವಿ ಅಂತ ಹೇಳ್ಕೊಂಡು ಏನು ಮಾಡ್ತಾರೆ, ಹಳ್ಳಿ ಮುಗ್ದ ಜನರಿಗೆ ಅಮಾರಿಸ್ತಾರೆ. ಅದ್ರ ಜೊತೆ ಯಾರು ಸೇರ್ಕೊಂಡ್ರ? ಅಲ್ಲಿನ ಮೆಡಿಕಲ್ಗಳು, ಮೆಡಿಕಲ್ ಸ್ಟೋರ್ದವರು, ಮೆಡಿಕಲ್ ಮಾಲಕರು ಕಲ್ಕತ್ತಾನಿಂದ ಹೋಗಿ ಕರ್ಕೊಂಡು ಬರ್ತಾರೆ ವೈದ್ಯರಿಗೆ ಇಲ್ಲಿ ಟ್ರೀಟ್ಮೆಂಟ್ ಕೊಡ್ಸಕ್ಕೆ. ಯಾಕಪ್ಪ? ಅಲ್ಲೇನು ಪೇಷಂಟ್ಗಳಿಲ್ಲ? ಇಲ್ಲಿ ಪೇಷಂಟ್ಗಳು ಅದಾವ. ಯಾಕೆ ನಮ್ಮ ಹತ್ರ ಸರ್ಕಾರಿ ಆಸ್ಪತ್ರೆಗಳಿಲ್ಲ? ಯಾಕಂದ್ರೆ ಇಲ್ಲಿ ಒಂದು ಎಲ್ಲ ಜನರಿಗೆ ಏನದ ಮಾಹಿತಿ ಕೊರತೆ ಅದ, ಮಾಹಿತಿದ ಅಭಾವ ಅದ. ನಮ್ಮ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಅಥವಾ ತಾಲೂಕು ಆರೋಗ್ಯಾಧಿಕಾರಿಗಳು ಯಾವುದೇ ಪ್ರೋಗ್ರಾಮ್ಗಳು ಮಾಡಿಲ್ಲ. ನಕಲಿ ವೈದ್ಯರ ಹತ್ರ ಹೋಗಬೇಡ್ರಿ ಅಥವಾ ನಮ್ಮ ಕಲ್ಕತ್ತಾ ಡಾಕ್ಟರ್ಗಳ ಹತ್ರ ಹೋಗಬೇಡ್ರಿ ಅಂತ ಯಾವುದೇ ಕಾರ್ಯಕ್ರಮಗಳು ನಾನಂತೂ ನೋಡಿಲ್ಲ. ಪ್ರೋಗ್ರಾಮ್ ಆಫೀಸರ್ಗಳು ಅಂತ ಮಾಡ್ತಾರೆ, ಅವ್ರ ಆಫೀಸ್ನಾಗ ಮೀಟಿಂಗ್ ಮಾಡ್ತಾರೆ, ಸರ್ಕಾರಿ ಖಜಾನೆಗೆ ಲೂಟಿ ಮಾಡ್ತಾರೆ, ಖರ್ಚು ಹಾಕ್ತಾರೆ, ಮನೆಗೆ ಹೋಗ್ತಾರೆ. ಯಾರು ನೋಡ್ರಿ, ಮಾಧ್ಯಮ ಮಿತ್ರರು ನೋಡ್ರಿ, ಯಾರು ಜನರು ನೋಡ್ರ, ಯಾವುದಾದ್ರೂ ಕಾರ್ಯಕ್ರಮ ಮಾಡ್ಯಾರ? ನಮ್ಮ ಆಗ್ರಹ ಏನಿಲ್ಲ, ಎಲ್ಲ ನಕಲಿ ಕ್ಲಿನಿಕ್ಗಳು ಬಂದಾಗಬೇಕು, ಎಲ್ಲ ಸರ್ಕಾರಿ ಆಸ್ಪತ್ರೆಗಳಿಗೆ ಸಿಬ್ಬಂದಿಗಳ ನಿಯೋಜನೆ ಆಗಬೇಕು. ಇವ್ರು ಬಂದಾದ್ಮೇಲೆ ನಮ್ಮ ಜನ ಸರ್ಕಾರಿ ಆಸ್ಪತ್ರೆಗೆ ಹೋಗುವಂಥ ಅನಿವಾರ್ಯತೆ ಬರ್ತದೆ. ಅವಾಗಲಾದರೂ ಎಚ್ಚೆತ್ತುಕೊಂಡು ನಮ್ಮ ಜಿಲ್ಲಾಡಳಿತ, ನಮ್ಮ ಸರ್ಕಾರ, ನಮ್ಮ ವೈದ್ಯಾಧಿಕಾರಿಗಳು, ನಮ್ಮ ಜಿಲ್ಲಾ ಆರೋಗ್ಯಾಧಿಕಾರಿಗಳು, ತಾಲೂಕು ಆರೋಗ್ಯಾಧಿಕಾರಿಗಳು ಎಚ್ಚೆತ್ತುಕೊಂಡು ಅಲ್ಲಿಂದ ಎಲ್ಲ ಸಿಬ್ಬಂದಿಗೆ ನಿಯೋಜನೆ ಮಾಡಬೇಕು. ಯಾಕೆ ಮಾಡಲ್ಲ? ಸರ್ಕಾರ ಕೊಡ್ತದ ಸ್ಯಾಲ್ರಿ, ಯಾಕೆ ಮಾಡಲ್ಲ? ಇದು ಮಾಡಲ್ದ ಕಾರಣ ಇವೆಲ್ಲ ಒಂದಕ್ಕೊಂದು ರಿಲೇಟೆಡ್ ಅದಾವೆ. ಪ್ರವೀಣ್ ಕಟ್ಟಿಮಿನಿ, ನಮ್ಮ ಕರ್ನಾಟಕ ಸೇನೆ ಕಲ್ಯಾಣ ಕರ್ನಾಟಕ ವಿಭಾಗದ ಅಧ್ಯಕ್ಷರು. ಅದೇ ರೀತಿಯಾಗಿ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿಗೆ ತೆರಳಿ ಜಿಲ್ಲಾ ಕುಟುಂಬ ಕಲ್ಯಾಣ ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಿ ಮನವಿಯನ್ನು ಸಲ್ಲಿಕೆ ಮಾಡಿದರು.